Namaste. Class 9th Mathematics NCERT syllabus. Chapter number 1 Number Systems. Exercise 1.3. Question number 5. Question number 5. What can the maximum number of digits be in the repeating block of digits in the decimal expansion of 1 by 17? Perform the division to check your answer. What can the maximum number of digits be in the repeating block of digits in the decimal expansion of 1 by 17? Perform the division to check your answer. So, answer for this fifth question. It can be observed that 1 by 17 equal to this much. 0.058823529411767. ಆಫ್ಟರ್ 16 ಡಿಜಿಟ್ಸ್ ಅಂದರೆ ಇಲ್ಲಿ ಟೋಟಲಿ ಎಷ್ಟು ಡಿಜಿಟ್ಸ್ ಇದೆ ಗೊತ್ತಾ? ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ 16 ಡಿಜಿಟ್ಸ್ ಇದೆ. ಅಗೇನ್ ಮತ್ತೆ ಇದೇ ಡಿಜಿಟ್ಸ್ ರಿಪೀಟ್ ಆಗುತ್ತೆ, ಗೊತ್ತಾಯ್ತಲ್ಲ, ಅದಕ್ಕೆ ಬ್ಲಾಕ್ ಆಗಿದೆ. ಸೊ 16 ಡಿಜಿಟ್ಸ್ ಅಗೇನ್ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಸೊ ದೇರ್ ಆರ್ 16 ಡಿಜಿಟ್ಸ್ ಇನ್ ದಿ ರಿಪೀಟಿಂಗ್ ಬ್ಲಾಕ್ ಆಫ್ ದಿ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ 1 by 17. We need to find the number of digits in the recurring block of 1 by 17. Let us perform the long division to get the recurring block of 1 by 17. We need to divide 1 by 17. We get ishtu siguttante. Okay, we'll check once again. So 1 divided by 17. So 1 illi bariyona. Okay, so 1 ಇಲ್ಲಿ 17. ಓಕೆ, ಫಸ್ಟ್ ಏನು ಮಾಡಬೇಕು? 17 ಇಂಟು 0 ಈಸ್ 0. 17 ಇಂಟು 0 ಈಸ್ 0. ಓಕೆ, ಸಬ್ಟ್ರ್ಯಾಕ್ಟ್ ಮಾಡಿದರೆ 1 ಬರುತ್ತೆ. ನೆಕ್ಸ್ಟ್ ಇಲ್ಲಿ 0 ಹಾಕಬೇಕಂತ, 1 ಈಸ್ ಲೆಸ್ ದ್ಯಾನ್ 17. ಹಾಗಾಗಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕ್ಕೊಡಿ. ಸೊ 10 ಈಸ್ ಆಲ್ಸೋ ಲೆಸ್ ದ್ಯಾನ್ 17. ಅಗೇನ್ 1 more 0 ಇಲ್ಲಿ ಬೇಕು ಅಂತ ಹೇಳಿದ್ರೆ, ಇಲ್ಲಿ ಬೇಕು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ಅಂದರೆ ಇಲ್ಲಿ 1 0 ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ 17 ಎಷ್ಟರಲ್ಲಿ ಹೋಗುತ್ತೆ? 17 ಇಂಟು 4 ಮಾಡೋಣ. ಎಷ್ಟಾಗುತ್ತೆ? 4 7s are 28, 8 to carry, 4 1s are 4, 4 plus 2 is 68 ಆಗುತ್ತೆ. ಸೊ 17 ಇಂಟು 5, ಸೊ ದಟ್ ಈಸ್ 85 ಬರುತ್ತೆ. 17 5s are 85. 1 minute, 35 3 5, ಓಕೆ 85. 17 6 ಮಾಡಿದರೆ, ಸೊ 6 7s are 42, get 2, 4 carry, 6 1s are 6, 6 plus 4 is 102. 102 is greater than 100 ಆಯಿತು. ಸೊ 17 5s ತಗೊಳ್ಳೋಣ. 17 5s 85. ಸೊ ಸಬ್ಟ್ರಾಕ್ಟ್ ಇಟ್. ಸೊ 1 ಬಾರೋ ಮಾಡಿಕೊಂಡ್ರೆ 10 ಆಗುತ್ತೆ. 10 minus 5 is 5, ರಿಮೈನಿಂಗ್ is 9. ಇಲ್ಲಿ 9 minus 8 is 1. ಸೊ 15. 15 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ 17. ಅದಕ್ಕೆ ಏನು ಮಾಡಬೇಕು? ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, 1 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಡಿ. ಓಕೆ, ನೆಕ್ಸ್ಟ್ 17 6 102 ಆಯ್ತಲ್ಲ. 17 7s, ಸೊ 17 7s 7 7s 49ಗೆ 9, 4 ಕ್ಯಾರಿ, 7 1s 7, 7 plus 4 is 11 ಆಯಿತು. 17 8s, ಸೊ 56ಗೆ 6, 5 ಕ್ಯಾರಿ, 8 1s 8, 8 plus 5 is 13, 136 ಆಗುತ್ತೆ. 17 9s, ಸೊ 63ಗೆ 3, 6 ಕ್ಯಾರಿ, 9 1s 9, 9 plus 6 is 153 ಆಗೋಯಿತು. ಸೊ 150ಗಿಂತ ಜಾಸ್ತಿ ಆಯಿತು, 153 ಅಲ್ವಾ? ಸೊ ಹಾಗಾದರೆ 17 8s ತಗೊಳ್ಳೋಣ. ಸೊ 17 8s 136. 136. ಓಕೆ, ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಬೇಕು ಇವಾಗ. ಸೊ 1 ಬಾರೋ ಮಾಡ್ಕೊಳ್ಳಿ. 10 minus 6 is 4. ಸೊ ರಿಮೈನಿಂಗ್ ಇಲ್ಲಿ 4 ಇದೆ. 4 minus 3 is 1. ಸೊ 14 is lesser than 17. ಸೊ ಇಲ್ಲಿ 0 ಹಾಕಬೇಕಲ್ವಾ? ಸೊ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, 1 0 ಹಾಕ್ಬೋದು.
ಓಕೆ. ನೆಕ್ಸ್ಟ್ ಅಗೇನ್ 17 8s 136 ತಗೊಳ್ಳೋಣ. ಸೊ 17 8s 136 ಸಬ್ಟ್ರಾಕ್ಟ್ ಇಟ್. ಸೊ 4 ಬರುತ್ತೆ. ಓಕೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಸೊ ಇಲ್ಲಿ 0 ಹಾಕ್ಕೋಬೋದು. ಸೊ 40 ಈಸ್ ಗ್ರೇಟರ್ ದ್ಯಾನ್ 17 ಆಯಿತು. 17 2s, ಸೊ 17 2s 34. ಸೊ ಸಬ್ಟ್ರಾಕ್ಟ್ ಇಟ್ 6 ಆಯ್ತಲ್ಲ, ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, 0 ಹಾಕ್ಕೊಳ್ಳಿ. ನೆಕ್ಸ್ಟ್ 17 3s 51. ಸೊ ಸಬ್ಟ್ರಾಕ್ಟ್ ಮಾಡಿದರೆ 9 ಇದೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಸೊ 0 ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸೊ 17 5s ಮಾಡಿದರೆ 85 ಆಗುತ್ತೆ. ಸಬ್ಟ್ರಾಕ್ಟ್ 8, ಸೊ 5 ಬರುತ್ತೆ ಸಬ್ಟ್ರಾಕ್ಟ್ ಮಾಡಿದರೆ. ಓಕೆ, ಸಬ್ಟ್ರಾಕ್ಟ್ ಮಾಡಿದರೆ 5 ಬಂತು, ರಿಮೈಂಡರ್ ಇಸ್ 5. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೋಬೋದು. ನೆಕ್ಸ್ಟ್ 17 5s ಆಯ್ತಲ್ಲ, 17 2s 34, 17 3s ಅಂದರೆ 51 ಆಗಿಬಿಡುತ್ತೆ. ಸೊ 17 2s, ಸೊ ಹೌ ಮಚ್ 34. ಸೊ ಸಬ್ಟ್ರಾಕ್ಟ್ ಮಾಡಿದರೆ ದಿಸ್ ಇಸ್ 6 16 ಆಯಿತು. ಇಲ್ಲ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೋಬಹುದು. ಸೊ 17 9s ಸೊ 153. ಸಬ್ಟ್ರಾಕ್ಟ್ 8 7 ಬರುತ್ತೆ. ಓಕೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೋಬಹುದು. ನೆಕ್ಸ್ಟ್ 17 4s ಮಾಡಿಕೊಂಡ್ರೆ 68 ಆಗುತ್ತೆ. 17 4s 68. ಓಕೆ, ಸಬ್ಟ್ರಾಕ್ಟ್ ಮಾಡಿದರೆ ಇದು 70 - 68 ಅಂದರೆ 2 ಆಯಿತು. ಓಕೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಸೊ 0 ಹಾಕ್ಕೊಳ್ಳಿ. ನೆಕ್ಸ್ಟ್ 17 1s 17, ಸಬ್ಟ್ರಾಕ್ಟ್ ಇಟ್ 3 ಬಂತು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೋಬೋದು. 17 2s ಅಂದರೆ 34, ಬಟ್ ಇಲ್ಲಿ 30 ಇರೋದಲ್ಲ. ಅಗೇನ್ 17 1s 17, ಸಬ್ಟ್ರಾಕ್ಟ್ ಇಟ್. ಸೊ 10 - 7 is 3, 2 - 1 is 1. ಇಲ್ಲಿ 13 ಇದೆ, ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ 0 ಹಾಕ್ಕೊಳ್ಳೋಣ. ನೆಕ್ಸ್ಟ್ 17 7s 119, ಗೊತ್ತಾಯ್ತಲ್ಲ, 119. 17 7s 119 ಆಗುತ್ತೆ. 17 8s ಅಂದರೆ 136. 136 ಈಸ್ ಲಾರ್ಜರ್ ದ್ಯಾನ್ ದಿಸ್ ಒನ್. ಓಕೆ, ಸಬ್ಟ್ರಾಕ್ಟ್ ಮಾಡಿದರೆ ಸೊ 17 7s 119, ಸಬ್ಟ್ರಾಕ್ಟ್ ಇಟ್. 10 - 9 is 1, 2 - 1 is 1, 11 ಬಂತು. 11 ಈಸ್ ಲೆಸರ್ ದ್ಯಾನ್ 17. ಸೊ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲಿ 0 ಹಾಕ್ಕೋಬಹುದು. ಓಕೆ, 17 6 ಮಾಡ್ಕೊಳ್ಳೋಣ ಇವಾಗ. 17 6 ಸೊ 102. 17 6 is 102, ಸಬ್ಟ್ರಾಕ್ಟ್ ಇಟ್. ಸೊ 10 - 2 is 8. ಓಕೆ, 8 ಬಂತಲ್ಲ, ಇದು ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲಿ 8 ಇದೆ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟಲ್ಲಿದೆ, ಸೊ 0 ಹಾಕ್ಕೋಬಹುದು. ನೆಕ್ಸ್ಟ್ 17 4s ಮಾಡೋಣ. 17 4s ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? 17 4s 68, ಸಬ್ಟ್ರಾಕ್ಟ್ 8. ಸೊ 10 - 8 is 2, 7 - 6 is 12. 12 ಬಂದಿದೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಸ್ ದೇರ್, ಸೊ 0 ಇಲ್ಲಿ ಹಾಕ್ಕೊಳ್ಳಿ. ಸೊ 120 ಅಲ್ಲ, 17 7s ಮಾಡಿದರೆ 17 7s ಮಾಡಿದರೆ 119. ಸೊ ಸಬ್ಟ್ರಾಕ್ಟ್ ಇಟ್. 10 - 9 is 1, 1 - 1 is 0. ಸೊ 1 ಬಂತು, ರಿಮೈಂಡರ್ ಈಸ್ 1. ಸೊ ಎಗೇನ್ ಇಲ್ಲಿ ಏನಿದೆ ಇಲ್ಲಿ, ಸೊ ರಿಮೈಂಡರ್ 1 ಇದೆಯಲ್ಲ, ಆ 1 ರಿಪೀಟ್ ಆಗ್ತಾ ಇದೆ. ಸೊ ರಿಪೀಟಿಂಗ್, ಸೊ ದಿಸ್ 1 ಈಸ್ ರಿಪೀಟೆಡ್, ಇಲ್ಲಿ ಗೊತ್ತಾಯ್ತಲ್ಲ, ಮತ್ತೆ ಬರುತ್ತೆ. ಸೊ ಹಾಗಾಗಿ ಇಷ್ಟು 16 ಆಫ್ಟರ್ 16 ಡಿಜಿಟ್ಸ್ ಮತ್ತೆ ಇದು ರಿಪೀಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ 0 ಇಂದ ಮತ್ತೆ ಇಲ್ಲಿ 1 ಇದೆ, 1ಗೆ ಡೆಸಿಮಲ್ ಪಾಯಿಂಟ್ 1 ಇರೋದ್ರಿಂದ 1 0 ಹಾಕ್ಕೋಬೋದು. ಇನ್ನೊಂದು 0 ಬೇಕು ಅಂದರೆ ಮತ್ತೆ ಇಲ್ಲಿ 7 ಆದಮೇಲೆ 0 ಹಾಕಬೇಕಾಗತ್ತೆ. ಅಲ್ಲಿ 0 ಹಾಕ್ಕೊಂಡು ಮತ್ತೆ 0 ಮಾಡಬೇಕು, ಮತ್ತೆ ಇದೇ ರಿಪೀಟ್ ಆಗುತ್ತೆ. ಓಕೆ, ಸೊ ದಿಸ್ ಒನ್ ಇಲ್ಲಿದೆ ನೋಡಿ, ಡಿವಿಷನ್ ಅಂತ.
ಗೊತ್ತಾಯ್ತಲ್ಲ. ಡಿವಿಷನ್ ಪ್ರೋಸೆಸ್ ಲಾಸ್ಟಲ್ಲಿ ರಿಮೈಂಡರ್ 1 ಇದೆ, ಆ 1 ಇಲ್ಲಿಂದ ಮತ್ತೆ ರಿಪೀಟ್ ಆಗಿರೋದು. We can observe that while dividing 1 by 17 we got the remainder as 1, ಲಾಸ್ಟಲ್ಲಿ 1 ಬಂತಲ್ಲ, which will continue to be 1 after carrying out 16 continuous divisions. Therefore, we conclude that 1 by 17 equal to 0.0588235294117647 etc. Otherwise, 1 by 17 equal to 0.0588235294117641 ಬಾರ್. ಗೊತ್ತಾಯ್ತಲ್ಲ. ಅಂದರೆ ಇದು ಮತ್ತೆ ರಿಪೀಟ್ ಆಗುತ್ತೆ 0 ಇಂದ ಅಂತ. ವಿಚ್ ಈಸ್ ಎ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಆ್ಯಂಡ್ ರೆಕರಿಂಗ್ ಡೆಸಿಮಲ್ ಅಂತ ಹೇಳಿದ್ರೆ ಇಲ್ಲಿ ಟರ್ಮಿನೇಟ್ ಆಗಿಲ್ಲ ಎಕ್ಸೆಟ್ರಾ ಇರೋದ್ರಿಂದ ನಾನ್ ಟರ್ಮಿನೇಟಿಂಗ್ ಆಯಿತು. ಮತ್ತು ಈ 16 ಡಿಜಿಟ್ಸ್ ಮತ್ತೆ ಅಗೇನ್ ರಿಪೀಟ್ ಆಗೋದ್ರಿಂದ ಅದು ರೆಕರಿಂಗ್ ಆಗುತ್ತೆ, ರೆಕರಿಂಗ್ ಡೆಸಿಮಲ್. ಓಕೆ, ಇನ್ನೊಮ್ಮೆ ಬೇಕಾದ್ರೆ ಡಿವಿಷನ್ ನೋಡ್ಕೊಂಬಿಡಿ. So this is the division process. Okay, long division method. Okay, thank you so much.